ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಏನು ಕೇಂದ್ರ ಕಾರಾಗೃಹದಿಂದ 3 ಜನ ಸಜಾ ಆರೋಪಿಗಳು ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಜೈಲಿನ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಫರ್ತಾಬಾದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕ್ರೈಮ್ ನಂಬರ್ 74/2026 BNS ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪರಾರಿಯಾದ ನಂತರ ಇಮಿಡಿಯೇಟ್ ನಾವೆಲ್ಲ ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡಿ ವಿಶೇಷ ತಂಡಗಳನ್ನು ಮಾಡಿದ್ವಿ ನಗರ ಪೊಲೀಸ್ ವತಿಯಿಂದ. ಅದಲ್ಲದೆ ಏನು ಇವರು ಪರಾರಿಯಾದ 3 ಜನ ಆರೋಪಿಗಳಿದ್ದಾರೆ, ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. 2 ಜನ ರೇಪ್ ಮತ್ತು ಪೋಕ್ಸೋ ಪ್ರಕರಣ ಇತ್ತು ಮತ್ತು ಇನ್ನೊಬ್ಬನ ಮೇಲೆ ಕೊಲೆ ಪ್ರಕರಣದಲ್ಲಿ ಸಜೆ ಆಗಿತ್ತು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ದರು. ಹಾಗಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಈಶಾನ್ಯ ವಲಯದ DIG ಮತ್ತು SP ಕಲಬುರಗಿ, SP ಬೀದರ್ ಮತ್ತು SP ಯಾದಗಿರಿ ಎಲ್ಲರಿಗೂ ಕೂಡ ನಾವು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಮಾಡಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಪರಾರಿ ಆದಾಗಲಿಂದನೂ ಕೂಡ ಏನು ಆರೋಪಿಗಳಿದ್ದಾರೆ ನಾವೆಲ್ಲ ಕಡೆ ತೀವ್ರ ಶೋಧನೆ ಮಾಡ್ತಾಯಿರೋ ಹಿನ್ನೆಲೆಯಲ್ಲಿ ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲ ಕಡೆಯೂ ಕೂಡ ಅವರು ಏನು ಈ ಫೀಲ್ಡ್ಗಳಿದೆ, ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆಮರೆಸ್ಕೊಂಡು ಮೂವ್ಮೆಂಟ್ ಆಗ್ತಾಯಿದ್ರು. ನಮ್ಮ ಮಾಹಿತಿ ಪ್ರಕಾರ ಏನಾಗಿದೆ, ಇವರು ಏನು ಪರಾರಿ ಆದ ನಂತರ ಫಸ್ಟ್ 2 ಟೀಮ್ ಸ್ಪ್ಲಿಟ್ ಆಗ್ತಾರೆ. ಆಮೇಲೆ ಎರಡು ಜನ ಏನು ಮೂವ್ಮೆಂಟ್ ಆಗ್ತಾರೆ ಅವರು ಕೂಡ ಮತ್ತೆ ಸ್ಪ್ಲಿಟ್ ಆಗಿ ಒಬ್ಬಂಟಿಯಾಗಿ ಓಡಾಡ್ತಾಯಿದ್ರು. ಬೆಳಗಿನ ಜಾವ ಇವತ್ತು ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಅವರಿಗೆ ಒಂದು ಮಾಹಿತಿ ಬರುತ್ತೆ. ಏನು ಇದು ಹುಮ್ನಾಬಾದ್ ರಿಂಗ್ ರೋಡ್ ನಂತರ ಹುಮ್ನಾಬಾದ್ ಕಡೆ ಹೋಗೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ನ ಒಂದು ಮೂಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಅವನಿಗೆ ಹಿಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಕೂಡ ಅವನು ಸರೆಂಡರ್ ಆಗಲ್ಲ ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಫೈರ್ ಮಾಡಿ ಅವನ ಮೇಲೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ಲಿಂದ ಫೈರ್ ಮಾಡಿದ್ದಾರೆ. ಅವನ ಬಲಗಾಲಿಗೆ ಗಾಯ ಆಗಿದೆ. ನಮ್ಮ ಏನು ಇಂಜೂರ್ಡ್ ಸ್ಟಾಫ್ ಇದ್ದಾರೆ, ಕಲ್ಯಾಣಿ ಮತ್ತು ಪ್ರಕಾಶ್ ಅಂತ ಇಬ್ಬರು ಸ್ಟಾಫ್ ಇದ್ದಾರೆ. ಇಬ್ಬರನ್ನು ಕೂಡ ನಾವು ಇಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ಶಿಫ್ಟ್ ಮಾಡಿದ್ದೀವಿ. ಇಂಜೂರ್ಡ್ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಮತ್ತು ಏನು ತಲೆಮರೆಸ್ಕೊಂಡಿದ್ದ ಒಬ್ಬ ಆರೋಪಿ ಸಜಾ ಕೈದಿದ್ದಾನೆ, ಸಂತೋಷ್ ಬಸಪ್ಪ ಮೇತ್ರೆ ಅಂತ 28 ವರ್ಷ, ಬೇಸಿಕಲಿ ಬೀದರ್ ಜಿಲ್ಲೆಯ ಸಂತಪುರ್ ಪೊಲೀಸ್ ಸ್ಟೇಷನ್ನ ಆರೋಪಿಯಾಗಿದ್ದಾನೆ. ಇವನಿಗೆ ಪೋಕ್ಸೋ ಮತ್ತು ರೇಪ್ ಕೇಸಲ್ಲಿ ಲೈಫ್ ಸೆಂಟೆನ್ಸ್ ಸಜೆ ಆಗಿದೆ. ಅವನು 2025ರಿಂದ ಇಲ್ಲಿ ಸೆಂಟ್ರಲ್ ಪ್ರಿಸನಿಗೆ ಶಿಫ್ಟ್ ಮಾಡಿತ್ತು. ಈಗ ಏನು ಉಳಿದ ಇಬ್ಬರು ತಲೆಮರೆಸ್ಕೊಂಡಿರುವ ಸಜಾ ಕೈದಿಗಳಿದ್ದಾರೆ, ಅವರಿಗೂ ಕೂಡ ಬಂಧನ ಮಾಡಲಿಕ್ಕೆ ನಮ್ಮ ವಿಶೇಷ ತಂಡಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಇವರು ಎಸ್ಕೇಪ್ ಆದಮೇಲೆ 3 ಜನ ಬೇರೆ ಬೇರೆ ಕಡೆ ಹೋದ್ರಾ, ಹೇಗೆ ಸರ್? ಫಸ್ಟಿಗೆ 2 ಜನ ಸಪ್ರೇಟ್ ಆಗ್ತಾರೆ. ಇದರಲ್ಲಿ ಏನಿದ್ದಾನೆ ಇವನು ಸಂತೋಷ್ ಮತ್ತು ಇನ್ನೊಬ್ಬ ಸಹಚರ ಅವರು ಒಂದು ಕಡೆ ಮೂವ್ ಆಗ್ತಾರೆ, ಇನ್ನೊಬ್ಬ ಸಪ್ರೇಟಾಗಿ ಮೂವ್ ಆಗಿದ್ದಾನೆ. ನಂತರ ಇವರೆಲ್ಲ ಕಡೆ ಎಲ್ಲಿ ಮೇನ್ ರೋಡಿಗೆ ಬರಬೇಕಂತ ನೋಡ್ತಾರೆ. ಎಲ್ಲ ಕಡೆ ಪೊಲೀಸ್ ಒಂದು ಅಲರ್ಟ್ನೆಸ್ ನೋಡಿ ಅವರು ಎಲ್ಲೂ ಮೇನ್ ರೋಡಿಗೆ ಬರಲ್ಲ. ನಂತರ ಇವರಿಬ್ಬರು ಕೂಡ ಮತ್ತೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪಿಗಳು ಇದ್ದಿದ್ದರಿಂದ ಅವರು ಕೂಡ ಸ್ಪ್ಲಿಟ್ ಆಗಿದ್ದಾರೆ. ಹಾಗಾಗಿ ಏನು ಉಳಿದ ಆರೋಪಿಗಳು ಇಬ್ಬರು ಇದ್ದಾರೆ, ಅವರು ಕೂಡ ಸಪ್ರೇಟಾಗಿ ಮೂವ್ ಆಗ್ತಾ ಇರೋ ಬಗ್ಗೆ ಮಾಹಿತಿ ಇದೆ. ಆದಷ್ಟು ಬೇಗ ಅವರನ್ನು ಕೂಡ ನಾವು ಬಂಧಿಸ್ತೀವಿ. ಸೊ ಈ ಸಂದರ್ಭದಲ್ಲಿ ಹೇಳಲಿಕ್ಕಾಗಲ್ಲ. ಬಟ್ ಏನಾಗಿದೆ ಅಂತಂದರೆ ನಗರ ಪೊಲೀಸ್ ಆಯಿತು, ಡಿಸ್ಟಿಕ್ ಆಯಿತು ಮತ್ತು ಎಲ್ಲ ಡಿಸ್ಟಿಕ್ಗಳಲ್ಲಿ ಕೂಡ ನಾವು ಅಲರ್ಟ್ ಮೆಸೇಜನ್ನು ಕಳಿಸಿದ್ದೀವಿ. ಎಲ್ಲ ಕಡೆಯೂ ಕೂಡ ತೀವ್ರ ಒಂದು ಶೋಧ ನಡೀತಾ ಇದೆ. ಮುಂದೆ ಈ ಕಾರ್ಯಾಚರಣೆನ ಮುಂದುವರಿಸ್ತೀವಿ. ಥ್ಯಾಂಕ್ ಯು.